ಮಹಾಜನವಾಣಿ ಪತ್ರಿಕೆ ಸಂಪಾದಕರಾಗಿ ಸಂಪಾದಕರಾದ ಮುಖ್ಯ ಸಂಪಾದಕರಾದ ಅಡ್ಮಿನ್ ಅಂತ ನಮ್ಮ ಮಾಧವ್ ಸರ್ ಅವರಿಗೆ ಇವತ್ತಿನ ದಿವಸ ನಾವೆಲ್ಲ ಕೂಡಿ ಅಂದರೆ ಸನ್ಮಾನ ಮಾಡಿದ್ವಿ. ಈಗ ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿದ್ದರಿಂದ ಸನ್ಮಾನ ಮಾಡಿದ್ವಿ. ಯಾಕಂದ್ರೆ ಅವರು ಏನು ಒಂದು ಪತ್ರಿಕೆ ಈಗ ಯೂಟ್ಯೂಬ್ ಚಾನಲ್ ಮಾಡಿದಾರೋ ಅದು ಒಟ್ಟು ಪತ್ರಿಕೆನ ಓದ್ಬಿಟ್ಟು ನಮ್ಮ ಘಟಪ್ರಭಾದಾಗ ಮಂದಿ ಪತ್ರಿಕೆನ ಓದ್ಬಿಟ್ಟು ತಾಲೂಕಿನ. ಯಾಕಂದ್ರೆ ಅಷ್ಟು ಅಂಥ ಸುದ್ದಿಗಳು ಒಳ್ಳೆ ಸುದ್ದಿ ಎಲ್ಲ ಅವರು ಪ್ರಕಟ ಮಾಡ್ತಾರೆ. ಅದಕ್ಕೆ ಅವರಿಗೆ ನಿನ್ನೆ ಎಂ.ಬಿ.ರಾವ್ ಪಾಟೀಲ್ ಅವರು ಸರ್ಕಾರ ಅವರ ಅದನ್ನು ಇವ್ರು ನೋಡ್ತೀರ ನನ್ನ ಲಕ್ಷ್ಮೀ ವ್ಯಕ್ತಪಡ್ಯ ಅಂದರೆ ಒಳ್ಳೆ ಉತ್ಪಾದಕರು ಒಳ್ಳೆಯ ವಿಷಯಗಳು ಹಾಕ್ತಾರೆ ಹೇಳ್ತಾರೆ ನನ್ನ ಲಕ್ಷ್ಮೀ ವ್ಯಕ್ತಪಡ್ಯರು. ಅದರಿಂದ ಎಲ್ಲರೂ ಕುರಿತು ಗೌರವ ಸನ್ಮಾನ ಮಾಡಿ ಗಡಿ ಭದ್ರತಾ ಪಡೆಯಲ್ಲಿ ಎಸ್ ಐ ಇದ್ರು. ಅವರು ಎಸ್ ಐ ಆಗಿ ಹುದ್ದೆ ಒಂದು ಬಡ್ತಿ ಪಡೆದಕ್ಕಾಗಿ ಸಂತೋಷಾಗಿತ್ತು. ಜೊತೆಗೆ ಅವರಂದರು ಇಲ್ಲ ಈಗ ಆಗಸ್ಟ್ನಲ್ಲಿ ಎಲ್ಲ ಸಾರಿ ಭೇಟಿ ಕೊಟ್ಟರು. ಅದಕ್ಕಾಗಿ ಈ ನಮ್ಮ ಗಂಡವ ಸರವರು ಈಗ ಎಸ್ ಐ ಆಗಿದ್ದಾರೆ. ಅವ್ರ ಮಕ್ಕಳು ಕೂಡ ಇನ್ನೊಂದು ಹುದ್ದೆಗೆ ಹೋಗಬೇಕು. ಯಾಕಂದ್ರೆ ನಮ್ಮ PSI ಸಾಹೇಬರಿಂದ ಈಗ CPI ಸಾಹೇಬ್ರ ಫಾದರ್ ಆಫ್ ಪೊಲೀಸ್ ಇರುತ್ತೆ. ಅವ್ರ ಸಾಹೇಬ್ರ CPI ಆಗ್ಯಾರ. ಹಾಗೆ ಇವರು SI SP ಆಗಬಾರ್ದು ನಮ್ಮ ಹುದ್ದೆ ಇವರು ಆಗಲಿ ಅಂತ ಜೊತೆಗೆ 15 ಜಡ್ಪಿ ಅವರು ರಾಘು ಗಂಡವರು ಇವರು ನಮ್ಮ ಇವರೆಲ್ಲರೂ ಆದ್ಮೇಲೆ ನಮ್ಮ ಪ್ರತಿಯೊಂದು ಕಾಮೆಂಟ್ ಒಂದು ಏನು ಬೋರ್ಡ್ ಆಗ್ತದೆ ಲೈಕ್ ಕೊಡ್ತಾರೆ, ಕಾಮೆಂಟ್ ಕೊಡ್ತಾರೆ, ಶೇರ್ ಮಾಡ್ತಾರೆ. ಈ ಶೇರ್ ಆಗೋದ್ರಿಂದ 2 ತಿಂಗಳಾಗಿಲ್ಲ. ಈಗ 2,70,000 ನೀನು 250 ಸಾಗರ ಬಿಟ್ಟಾಗಿ 270 ದಾಟಿಲ್ಲ. ಅದಕ್ಕೆ ಎಲ್ಲ ಒಂದು ಪ್ರೋತ್ಸಾಹ ಯಾಕೆ ಬೇಕಪ್ಪ ಅಂದರೆ ನಮ್ಮವರು ಅಣ್ಣತಮ್ಮರು ಸಹೋದರ ಭಾವನೆಯಿಂದ ರೈತರು ಎಲ್ಲ ಸಪೋರ್ಟ್ ಕೊಡ್ತಾರೆ. ಅದಕ್ಕಾಗಿ ಘಟಪ್ರಭಾವದಲ್ಲಿ ಎಲ್ಲರಿಗೂ ನಮ್ಮ ಕುಟುಂಬ ಮಲ್ಲಿಕಾರ್ಜುನ ದೇವರು ಇರ್ಬೋದು, ಬಸವಣ್ಣ ಮಹಾಲಕ್ಷ್ಮಿ ದೇವರು ಇರ್ಬೋದು, ಅವರು ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಧನ ಸಂಪತ್ತು ಕೊಟ್ಟು ಉತ್ಸಾಹದಿಂದ ಇದೇ ಸುರಿತ ಕೆಲಸ ಮಾಡಿ ಎಲ್ಲರಿಗೂ ಸುಖ ಶಾಂತಿ ಕರುಣೆ ನೀಡಲಿ ಅಂತ ಹೇಳ್ತಾ ಕೆಲಸ ಮಾಡಬೇಕಾಗಿ ಸಮಸ್ತ ಎಲ್ಲ ಗೆಳೆಯರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.